ಸುಮಾರು ಜನ ಅಭಿಮಾನಿಗಳು ಜಾನಿ ಸರ್ UI ಪಿಕ್ಚರ್ ನೋಡಿದ್ರೆ ರಿವ್ಯೂ ಕೊಡಿ ಅಂತ. ಪ್ರಾಬ್ಲಿ ಏನು ಗೊತ್ತಾ, ಅವ್ರ ತಲೆಯಲ್ಲಿ ಒಂದು ಸ್ವಲ್ಪ ಅನಾಲಿಟಿಕಲ್ ಮೈಂಡ್ ಇರೋದ್ರಿಂದ ನಾನೇನಾದರೂ ಡಿಸೈಫರ್ ಮಾಡ್ಬೋದು ಈ ಒಂದು ಪಿಕ್ಚರ್ನ ಅಂತ ಪ್ರಾಬ್ಲಿ ಅವರ ಥಾಟ್ ಪ್ರಾಸೆಸ್ ಇರಬೇಕು. ನನ್ನ ಪುಣ್ಯಕ್ಕೆ ನಮ್ಮ ಆತ್ಮೀಯ ಮಿತ್ರರಾದಂಥ KP ಶ್ರೀಕಾಂತ್ ಅವರು ಅವರ ಪ್ರೀಮಿಯರ್ ಶೋಗೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಿನ್ನೆ ಹೋಗಿ ಅವ್ರೇನು ಮಾಡಲಿ ಈ ಒಂದು ಚಲನಚಿತ್ರನ ನೋಡ್ಕೊಂಬಂದಿದ್ದು. ಈ ಚಿತ್ರ ಸ್ವಲ್ಪ ವಿಚಿತ್ರನೇ, ಯಾಕಂದ್ರೆ ಇದು ವಿಭಿನ್ನ ಮತ್ತೆ ವಿಶೇಷ. ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ. ಹೀರೋಯಿನ್ ಇದ್ದಾರೆ, ಒಬ್ಬ ಕೇಡಿ ಬರ್ತಾನೆ, ಫೈಟಿಂಗ್ ಆಗುತ್ತೆ, ಎಲ್ಲ ಒಳ್ಳೇದಾಯ್ತು, ಎಂಡಿಂಗು ಹ್ಯಾಪಿ ಎಂಡಿಂಗ್, ಆ ಥರ ಅಲ್ಲ ಮೂವಿ ಇದು. ಉಪೇಂದ್ರ ಸರ್ ಯಾವುದು ಡೈರೆಕ್ಟ್ ಆಗಿರುತ್ತೆ. ಅವ್ರು ಡೈರೆಕ್ಟರ್ ಆಗಿದ್ರು ಕೂಡ ಅವ್ರು ಯಾವುದು ಡೈರೆಕ್ಟ್ ಆಗಿ ಹೇಳೋದೇ ಇಲ್ಲ. ಬಟ್ ಆ ಒಳ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋಕಸ್ ಅಂತ ಹೇಳ್ತಾರೆ ನೋಡಿ, ಅದೇ ಒಂದು ಥೀಮ್ ಆಗೋಗಿದೆ ಈ ಒಂದು ಪಿಕ್ಚರ್ದು. ಸ್ಟಾರ್ಟಿಂಗ್ ಇಂದ ಯಾವ ಥರ ಭೂಮಿ ಅಂದ್ರೆ ಭೂಮಿಲಿ ಮನುಷ್ಯರು ಅಥವಾ ಜೀವ ರಾಶಿ ಶುರುವಾಯಿತು ಅಂತ ಕತೆ ಶುರುವಾಗುತ್ತೆ. ಅಲ್ಲಿಂದ ಯಾವ ಥರ ವರ್ಲ್ಡ್ ವಾರ್ಗಳಾಯಿತು, ಗಬ್ಬೆದ್ದೋಯ್ತು, ಆಮೇಲೆ ಭಾರತದಲ್ಲಿ ಎಸ್ಪೆಷಲಿ ಯಾವ ಥರ ಇದೆ ಮೈಂಡ್ ಸೆಟ್ಟು, ಇದೆಲ್ಲ ಕ್ಲಿಯರ್ ಆಗಿ ಪ್ರತಿಯೊಂದು ಸೀನಲ್ಲೂ ಕನೆಕ್ಟ್ ಮಾಡ್ತಾ 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 ಸೋಲ್ತಾರೆ. ಆಮೇಲೆ ಯಾವ ಥರ ಇದೆ ನಮ್ಮಲ್ಲಿ ಕರಪ್ಷನ್, ಎಸ್ಪೆಷಲಿ ಪಾಲಿಟಿಕ್ಸು, ಪೊಲಿಟಿಷಿಯನ್ಸು, ಇದನ್ನೆಲ್ಲ ಎತ್ತೋರ್ಸೋದಲ್ಲದೆ ಅಟ್ ದ ಸೇಮ್ ಟೈಮು ನಮ್ಮ ತಲೆಗಳಲ್ಲೇ ನಾವು ಹಾಕೊಂಡಿರುವಂಥ ಒಂದು ಕಡಿವಾಣಗಳು. ಅಂದರೆ ಸಮಾಜ ನಮ್ಗೆ ಹೇಳ್ಬಿಟ್ಟಿದೆ ಇದು ಮಾಡಬಾರ್ದು ನೀವು, ಅಥವಾ ಸಮಾಜ ಹೇಳ್ಬಿಟ್ಟಿದೆ ನಿಮಗೆ ಏನು ಹೇಳ್ತೀರಾ ಇದಕ್ಕೆ ಇದೇ ಸೊಲ್ಯೂಷನ್ ಅಂತ. ಸ್ವಲ್ಪ ನೀವು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದ್ರೆ ನೀವು ವಿಭಿನ್ನವಾದ ಜಗತ್ತನ್ನೇ ನೋಡ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಸಂದೇಶ ಕೊಡ್ತಾ ಇರೋದು ಏನು ಅಂದರೆ, ನಾವು ನಮ್ಮ ಭೂಮಿ ತಾಯಿನ ಯಾವ ರೇಂಜ್ಗೆ ಯೂಸ್ ಮಾಡಿದ್ದೀವಿ, ಮಿಸ್ಯೂಸ್ ಮಾಡಿದ್ದೀವಿ, ಅಬ್ಯೂಸ್ ಮಾಡಿದ್ದೀವಿ ಅಂದರೆ ಆ ತಾಯಿ ಆಲ್ಮೋಸ್ಟ್ ಸತ್ತೋಗಿದ್ದಾಳೆ ಅಥವಾ ಒಂದು ಹಂತಕ್ಕೆ ಬೇಸತ್ತೋಗಿದ್ದಾಳೆ ಅಂತಾನೆ ಹೇಳಬೇಕು. ಇವತ್ತು ಅಥವಾ ನಾಳೆ ನಾವು ಎಚ್ಚೆತ್ಕೊಂಡು ಈ ಭೂಮಿಗೆ ಒಂದು ಸ್ವಲ್ಪ ಏನು ಹೇಳ್ತೀವಿ ಸ್ವಾರಸ್ಯ ತುಂಬಲಿಲ್ಲ ಅಂತ ಹೇಳಿದ್ರೆ, ನಾಳೆ ಫ್ಯೂಚರ್ ಜನ್ರೇಷನ್ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಇವರು ಚಿತ್ರಾನ್ನಕ್ಕೆ ಲಾಟ್ರಿ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಬಾಳೆಹಣ್ಣಿಗೆ ಕಿತ್ತಾಡೋದು ನಾವು ನೋಡಿದ್ದೀವಿ ಟೀಸರ್ ಅಥವಾ ವಾರ್ನರಲ್ಲಿ. ಆ ಥರ ಒಂದು ಸನ್ನಿವೇಶ ಉತ್ಪತ್ತಿ ಆಗುತ್ತೆ. ಪ್ಲಾಸ್ಟಿಕ್ ತಿನ್ನೋಕ್ಕಾಗಲ್ಲ, ಕಂಪ್ಯೂಟರ್ ನಿಮ್ಗೆ ಊಟ ಕೊಡೋಕ್ಕಾಗಲ್ಲ, ಊಟ ಬರಬೇಕಾಗಿರೋದು ಭೂಮಿ ತಾಯಿಯಿಂದಾನೆ. ಆ ಭೂತಾಯಿ ನೆಲದಲ್ಲಿ ಏನು ಹೇಳ್ತೀರಾ ಬೆಳೆನ ಬೆಳೆಯೋಕ್ಕೆ ಆ ಜೀವನೇ ಇಲ್ಲ ಅಂತ ಹೇಳಿದ್ರೆ ಏನು ತಿಂತಾರೆ ಜನ ಹೊಟ್ಟಿಗೆ. ಸೊ ಅದಕ್ಕೋಸ್ಕರ ಇವತ್ತೇನೆ ನಮಗೆ ಒಂದು ವಾರ್ನಿಂಗ್ ಸಿಗ್ನಲ್ನ ಕೊಟ್ಟಿದ್ದಾರೆ ಈ ಮೂವಿ ಮೂಲಕ. ಆಮೇಲೆ ಬಹಳ ಕ್ಲಿಯರ್ ಆಗಿದೆ. ಏನು ಹೇಳ್ತೀರಾ, ಈಗ ಸತ್ಯ ಅಂತ ಒಂದು ಕ್ಯಾರೆಕ್ಟರು, ಈ ಕ್ಯಾರೆಕ್ಟರ್ ನೀವು ಅಬ್ಸರ್ವ್ ಮಾಡಿದ್ರೆ ಇಡೀ ಮೂವಿಲಿ ವೈಟ್ ಡ್ರೆಸ್ ಹಾಕೊಂಡಿರುತ್ತೆ. ಕಲ್ಕಿ ಅಂತ ಇನ್ನೊಂದು ಕ್ಯಾರೆಕ್ಟರ್, ಅದು ಇಡೀ ಮೂವಿಲಿ ಬ್ಲ್ಯಾಕ್ ಡ್ರೆಸ್ನ ಹಾಕೊಂಡಿರುತ್ತೆ. ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ನ ಇವರು ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳ್ತೀವಲ್ಲ, ಸೊ ಈ ಒಂದು ಕಾಸ್ಟ್ಯೂಮ್ಸ್ ಇಂದನೇ ಶುರು ಮಾಡಿದ್ದಾರೆ. ಒಂಥರ ಡಿಫರೆಂಟ್ ಆಗಿ ಯಾರು ಯೋಚನೆ ಮಾಡದೇ ಇರೋ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿ ಈ ಒಂದು ಚಲನಚಿತ್ರನ ತೆಗೆದಿರೋದು ಉಪೇಂದ್ರ ಅವರು. ಇವರು ನಮ್ಮ ಕನ್ನಡದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಆಮೇಲೆ ಈ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ ಇದು ಬಹಳ ಡೇರಿಂಗ್ ಸಬ್ಜೆಕ್ಟ್. ನಿಮಗೆ ಧೈರ್ಯ ಇದ್ರೆ, ಎದೆಗಾರಿಕೆ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡೋಕ್ಕಾಗೋದು ಈ ಥರ ಒಂದು ಮೂವಿಲಿ. ಇದಕ್ಕೆ ಆಲ್ರೆಡಿ ಏನು ಹೇಳ್ತೀರಾ ಕ್ರಿಟಿಕಲಿ ಅಕ್ಲೈಮ್ಡ್ ಅಂತ ಹೇಳ್ತಾರಲ್ಲ, ಇಡೀ ಜಗತ್ತಲ್ಲಿ ಒಳ್ಳೆ ಸುದ್ದಿ ಮಾಡ್ತಾ ಇದೆ. ನೀವು ಈ ಪಿಕ್ಚರ್ನ ನೋಡಿಲ್ಲ ಅಂದರೆ ಲೈಫಲ್ಲಿ ಏನೋ ಮಿಸ್ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಈ ಒಂದು ಪಿಕ್ಚರ್ನ ನೋಡಿ. ಎಸ್ಪೆಷಲಿ ಒಂದು ಸೀನು ನನಗೆ ಜ್ಞಾಪಕ ಬರ್ತಾ ಇದೆ. ಲಾಸ್ಟಲ್ಲಿ ಎಲೆಕ್ಷನ್ ಡೇ ಅಂತ ಡಿಕ್ಲೇರ್ ಆಗುತ್ತೆ. ಅವತ್ತಿನ ದಿನ ಜನರು ಪ್ಯಾಲೇಸಲ್ಲಿ ಇರ್ತಾರೆ. ಆಮೇಲೆ ಯಾರು ಎಲೆಕ್ಷನ್ ನಿಂತಿರೋದು ಅಥವಾ ಹೀರೋ ಅವನು ಆಚೆ ನಿಂತಿರ್ತಾನೆ. ಅಂದರೆ ಎಲೆಕ್ಷನ್ ಡೇ ದಿವಸ ಕಿಂಗ್ ಯಾರಪ್ಪ ಅಂತ ಹೇಳಿದ್ರೆ ಅದು ವೋಟ್ ಮಾಡೋರು. ನೀವು ವೋಟ್ ಮಾಡೋದು ಜವಾಬ್ದಾರಿಯಿಂದ ಮಾಡಲಿಲ್ಲ ಅಂದರೆ ನೀವು ಬೀದಿಗೆ ಬರ್ತೀರಾ ಅಂತ ಕ್ಲಿಯರ್ ಕಟ್ ತೋರಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ಕರೆಕ್ಟಾಗಿ ವೋಟ್ ಮಾಡಿದ್ರೆ ನೀವು 5 years ಅಥವಾ ನಿಮ್ಮ ಲೈಫ್ ಲಾಂಗ್ ಪ್ಯಾಲೇಸಲ್ಲೇ ಇರ್ಬೋದು ಬೀದಿಲಿ ಇರೋದಕ್ಕಿಂತ ಅಂತ. ಒಳ ಅರ್ಥ ಬೇಜಾನಿದೆ ಈ ಪಿಕ್ಚರಲ್ಲಿ. ನಿಮ್ಮ ಮೈಂಡಲ್ಲಿ ಯಾವ ಥರ ಕಡಿವಾಣಗಳಿದೆ ಅದನ್ನು ಯಾವ ಥರ ಓವರ್ಕಮ್ ಮಾಡಬೇಕು, ಕೆಟ್ಟದು ಒಳ್ಳೇದು ಎರಡೂ ನಿಮ್ಮ ತಲೆ ಒಳಗೆ ಇದೆ ಅಂತ ಕೂಡ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿರೋದು. ಬೇಜಾನಿದೆ ಹೇಳ್ತಾ ಇದ್ರೆ ರಿವ್ಯೂ ನಾನು ಅಟ್ಲೀಸ್ಟ್ ಒಂದು 1/2 hour ಮಾಡಬೇಕಾಗತ್ತೆ. ಇನ್ಸ್ಟಾ ರೀಲ್ 1/2 hour ಎಲ್ಲ ಮಾಡ್ರೆ ಯಾರು ನೋಡಲ್ಲ. ಬಟ್ ನೀವಂತೂ ಪಿಕ್ಚರ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಂತಿ ನಿಮ್ಮ